ಕರೆಯೋಣ. ನಮ್ಮ ಬೆಳ್ತಂಗಡಿಯ ಉಜಿರೆಯಿಂದ ಬರ್ತಾ ಇದ್ದಾರೆ ಸುನಿಲ್ ದೇವಾಡಿಗ. ಬರ್ಲಿ ಚಪ್ಪಾಳೆ. ಸುನಿಲ್ ಅವರೇ ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಆರಾಮಿದ್ದೀರಾ? ತುಂಬಾ ಆರಾಮಿದ್ದೇನೆ. ಹೌದಾ? ಹೇಗೆ ಬಂದ್ರಿ? ಬಹಳ ಖುಷಿಯಲ್ಲಿ ಓಡ್ಕೊಂಡ್ ಬಂದ್ರಲ್ವಾ? ತುಂಬಾ ಖುಷಿ ಆಯ್ತು. ಯಾವಾಗ ಸಿಗ್ತದೆ ಅಂತ ಕಾಯ್ತಾ ಇದ್ದೆ. ಯಾವಾಗ ಓಡೋದು ಅಂತ ಕಾಯ್ತಾ ಇದ್ದೀರಾ ನೀವು? ಓಡ್ಕೊಂಡು ಬರುವುದಾ ಓಡ್ಕೊಂಡು ಹೋಗುದು ಯಾವಾಗ ಅಂತನಾ? ಅಲ್ಲ, ಓಡ್ಕೊಂಡು ಬರೋದು, ಇಲ್ಲೇ ನಿಲ್ಬೇಕು. ಈಗ ಏನ್ ಅನ್ಕೊಂಡಿದ್ದೀರಿ? ಈಗ ಇಲ್ಲೇ ಹಾಡಿ. ಈಗ ಏನಕ್ಕೆ ಕಾಯ್ತಾ ಇರಿ? ಓಡ್ಕೊಂಡು ಹೋಗುದು ಯಾವಾಗ ಅಂತನಾ? ಇಲ್ಲ ಇಲ್ಲೇ ಹೇಗೆ ಪರ್ಮನೆಂಟ್ ಆಗಿ ಸೆಟ್ ಆಗೋದು ಅಂತ ಕಾಯ್ತಾ ಇದಾರೆ ಅವ್ರು ಅಲ್ಲ? ಒಟ್ಟಿಗೆ ಆಡ್ಲಿಕ್ಕೆ ಅಂದ್ರೆ ತುಂಬಾ ಖುಷಿ ಆಯ್ತು. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ನೀವು ಎಲ್ಲಿಂದ ಬಂದಿದ್ದೀರಿ, ಏನ್ ಕತೆ ಜನರ ಹತ್ರ ಹೇಳಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸುನಿಲ್ ದೇವಾಡಿಗ. ನಾನು ಬೆಳ್ತಂಗಡಿಯಿಂದ ಬಂದಿದ್ದೇನೆ. ನಾನು ಹಾಡುತ್ತಿರುವಂತಹ ಹಾಡು ಉಸಿರೇ ಉಸಿರೇ ಹುಚ್ಚ ಪಿಕ್ಚರ್ನಿಂದ. ಹುಚ್ಚ ಚಲನಚಿತ್ರದಿಂದ ಉಸಿರೇ ಉಸಿರೇ ಗೀತೆಯನ್ನ ಹಾಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿರುವಂತಹ ಗೀತೆ. ಇದೇ ಜೋಶಲ್ಲಿ ಚಂದ ಮಾಡಿ ಹಾಡಿ. ಓಕೆನಾ? ಓಕೆ, ಆಲ್ ದಿ ಬೆಸ್ಟ್. ನನ್ನ ನೆನೆಸ್ಕೊಂಡು ಈ ಗೀತೆ ಹಾಡಿದ್ರಿ ನೀವು? ಯಾರನ್ಸಿಲ್ಲ. ಅಲ್ಲ, ಲಾಸ್ಟಿಗೆ ಪ್ರೀತಿಸು ಅಂತ ಏನದು? ಅದ್ರಲ್ಲಿ ಹಾಗೆ ಇತ್ತು, ಹಾಗೆ ಅದನ್ನೇ ಕಲ್ತದ್ದು. ಓ ಹಾಗೇನಾ? ಅಲ್ಲ, ಕಣ್ಣು ಮುಚ್ಕೊಂಡು ಹಾಡ್ತಿದ್ರಲ್ಲ, ಯಾರನ್ನೋ ನೆನೆಸಿ ಹಾಡಿದಂಗಿತ್ತು. ಇಲ್ಲಾಂದ್ರೆ ಅಷ್ಟೊಂದು ಫೀಲ್ ಬರ್ತಾ ಇರ್ಲಿಲ್ಲ. ಹಾಗೆಂತಲ್ಲ, ಇದು ಫೀಲ್ ಸಾಂಗ್ ಉಂಟಲ್ಲ, ಹಾಗೆ ಫೀಲಿಂಗ್ ಅಲ್ಲಿ ಹಾಡಿದ್ದು. ಓ ಹಾಗೆ ಫೀಲ್ ಅಲ್ಲಿ ಹಾಡಿದ? ಸೂಪರ್. ನಿಮ್ಮ ಫೀಲಿಗೆ ಎಲ್ಲ ಜನ ಮರುಳಾಗಿದ್ದಾರೆ ಆಯ್ತಾ. ಎಲ್ಲ ಒಳ್ಳೊಳ್ಳೆ ಕಮೆಂಟ್ಗಳು ಬಂದಿದೆ ನಿಮಗೆ. ಹಾಯ್ ರೂಪಶ್ರೀ, ಐ ಆಮ್ ಯುವರ್ ಜೂನಿಯರ್ ಇನ್ ಸಂದೀಪನಿ. ವಿ ಹ್ಯಾಡ್ ಗ್ರೇಟ್ ಮೆಮೊರೀಸ್ ದೇರ್. ಸೌಮ್ಯ ಬಿ ರೈ. ಓ ಹಾಯ್ ಸೌಮ್ಯ, ಹೇಗಿದ್ದೀರಿ? ಅವರು ಮೆಸೇಜ್ ಹಾಕಿದ್ರು ನಿಮಗೆ, ಸಂದೀಪನಿಯಲ್ಲಿ ಜೊತೆಗಿದ್ದಂತ. ಕುವೈಟ್ ಇಂದ ಹರೀಶ್ ನಾಯಕ್ ಅವರು ನೋಡ್ತಾ ಇದ್ದಾರೆ. ಸೊ ಅವರು ಮತ್ತೆ ಹಿಲ್ಡಾ ಇಬ್ರು ಕೂಡ ಒಂದು ಮೆಸೇಜ್ ಹಾಕಿದ್ದಾರೆ. ಸುನಿಲ್ ಬ್ರದರ್, ಈ ಸಲ ಕಪ್ಪು ನಮ್ದೇ ಬೆಳ್ತಂಗಡಿಗೆ ಅಂತ. ಏನ್ ಹೇಳ್ತಾರೆ? ಕಪ್ ಹೊತ್ಕೊಂಡು ಹೋಗ್ಲಿಕ್ಕೆ ರೆಡಿಯಾಗೇ ಬಂದಿದ್ದೀರಿ ಅಲ್ವಾ? ಕಪ್ ಕೊಡೋದು ಮಾತ್ರ ಬಾಕಿ. ಬಹುಶಃ ಮುಂದಿನ ರೌಂಡ್ ಅಲ್ಲಿ ನಾವು ಕಪ್ಪನ್ನ ಕೂಡ ಅನಾವರಣ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಕಂಟೆಸ್ಟೆಂಟ್ ಗಳಿಗೆ ಎತ್ಕೊಳ್ಳೋಕೆ ಒಂದು ಇನ್ಸ್ಪಿರೇಷನ್ ಬರ್ಬೇಕಲ್ವಾ? ಈ ಸಲ ಇದನ್ನ ಶೋಕೇಸ್ ರೆಡಿ ಮಾಡಿ ಇಡಬೇಕು ಮನೆಯಲ್ಲಿ ಅಂತ. ಯಾರು ಎತ್ಕೊಳ್ತಾರೆ ಅಂತ ನೋಡೋಣ. ವೆರಿ ಶೀಘ್ರದಲ್ಲೇ ನಮ್ಮ ಕರಾವಳಿ ಗಾನಕೋಗಿಲೆಯ ಒಂದು ಪ್ರಶಸ್ತಿ ಏನಿರುತ್ತೆ ಅದನ್ನ ಕೂಡ ಅನಾವರಣ ಮಾಡುವಂತ ಅಂದಾಜಲ್ಲಿ ಇದ್ದೇವೆ. ನೋಡೋಣ ನಮ್ಮ ಜಡ್ಜಸ್ ಏನ್ ಅಂದಾಜು ಮಾಡಿದ್ದಾರೆ ಅಂತ ಕೇಳೋಣ ಅವರ ಹತ್ರ. ಸರ್ ನಮಸ್ತೆ ಸುನಿಲ್ ಅವರೇ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಓಕೆ, ಎಂತ ಫೀಲ್ ಮಾಡ್ಕೊಂಡು ಹಾಡ್ಕೊಂಡ್ರು ಮಾರೆ ಇವರು. ಸಿಕ್ಕಾಬಟ್ಟೆ ಫೀಲ್ ಇಸ್ ವೆರಿ ಗುಡ್. ಆಯ್ತಾ? ಆದ್ಮೇಲೆ ನೀವು ಜಾಸ್ತಿ ಆಕ್ಚುಲಿ ಮೂಗಲ್ಲಿ ಹಾಡಿದಾಗೆ ಕೇಳ್ತಾ ಇತ್ತು. ಬಟ್ ಎಂತ ಇಲ್ಲಿ ಸೌಂಡ್ ಹಾಗೆ ಬರ್ತಾ ಇತ್ತ ಏನು ಗೊತ್ತಿಲ್ಲ. ಬಟ್ ಅದೊಂದು ನೋಡ್ಕೊಳ್ಳಿ ನೆಕ್ಸ್ಟ್ ಹಾಡ್ಬೇಕಿದ್ರೆ. ಆಯ್ತಾ? ಮತ್ತೆ ಶ್ರುತಿ ಅಲ್ಲೆಲ್ಲಿ ಮಿಸ್ ಆಗಿದೆ. ಆಯ್ತಾ? ಸ್ವಲ್ಪ ಜಾಸ್ತಿ ಏನಿಲ್ಲ, ಬಟ್ ಅದು ಪ್ರಾಕ್ಟೀಸ್ ಮಾಡಿದ್ರೆ ಅದು ಕರೆಕ್ಟ್ ಆಗ್ತದೆ. ಮತ್ತೆ ಎಂಡಿಂಗ್ ನೋಟ್ಸ್. ಓಕೆ, ಎಂಡಿಂಗ್ ಸರಿ ಆಯ್ತಲ್ಲ ಸರ್? ಎಂತ ಸರ್? ಎಂಡಿಂಗ್ ನೋಟ್ಸ್ ನಿಲ್ಲಿಸುವ ಪ್ಲೇಸ್ ಅಲ್ಲಿ, ಆಯ್ತಾ, ಸಾಂಗ್ ಸ್ವರ ನಿಲ್ಲಿಸುವ ಪ್ಲೇಸ್ ಅಲ್ಲಿ ಸ್ವಲ್ಪ ಕರೆಕ್ಟ್ ಆಗಬೇಕು. ಆ ಶ್ರುತಿಯಲ್ಲಿ ನಿಲ್ಬೇಕು. ಆಯ್ತಾ? ಕೆಲವೊಂದ್ಸಲ ಡೌನ್ ಆಗ್ತಿತ್ತು, ಕೆಲವೊಂದ್ಸಲ ಅಪ್ ಆಗ್ತಿತ್ತು ಅಷ್ಟೇ. ಆಯ್ತಾ? ನನ್ನ ಕಡೆಯಿಂದ ನಿಮಗೆ 26 ಅಂಕಗಳು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಹಾಯ್ ಸುನಿಲ್. ಹಾಯ್. ನೀವು ಆಕ್ಚುಲಿ ಕೆಲವು ಕಡೆ ಆಲ್ಟ್ರೇಷನ್ ಮಾಡಿದಿರಿ. ಹೌದು, ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಆಲ್ಟ್ರೇಷನ್ ಮಾಡಿದಿರಿ. ಹೈ ನೋಟ್ ಸ್ವಲ್ಪ ಕಷ್ಟ ಆಯ್ತು, ಅದಕ್ಕೆ ಹಾಗೆ ಮಾಡಿದ್ದು ಅಂತ. ಚಂದ ಆಗಿದೆ ಅದು. ಮತ್ತೆ ಎಲ್ಲೋ ಬೇಡ ಅಂತ ಹೇಳುವಲ್ಲಿ ಒಂಚೂರು ಮಿಸ್ ಆಯ್ತು ಶ್ರುತಿ. ಅದೇ ಸರ್ ಹೇಳಿದಾಗೆ ಕೆಲವು ಕಡೆ ಮಿಸ್ ಆಗ್ತಿತ್ತು. ಅದೇ ಆಲ್ಟ್ರೇಷನ್ ಪ್ಲೇಸ್ ಅಲ್ಲೇ ಜಾಸ್ತಿ ಶ್ರುತಿ ಮಿಸ್ ಆಗ್ತಾ ಇತ್ತು. ಹೈ ನೋಟ್ ತುಂಬಾ ಕಷ್ಟ. ನೀವು ಹೈ ನೋಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ವಾಯ್ಸ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಫೀಲ್ ಮಾಡ್ಕೊಂಡು ಹಾಡಿದ್ರಿ. ನಾನು ಸರ್ ಹತ್ರ ಹೇಳಿದೆ, ಇವ್ರು ಮೋಸ್ಟ್ಲಿ ಲವ್ ಫೇಲ್ಯೂರ್ ಆಗಿರ್ಬೇಕು. ಏನು ಗೊತ್ತುಂಟಾ, ಕಣ್ಣಿಗೆ ಬಟ್ಟೆ ಕಟ್ಟಿ ಅದು ಮುಖದಲ್ಲಿ ಕಾಣ್ತಿತ್ತು. ಅಯ್ಯೋ ಮಾಡಿದ್ಯಲ್ಲ ಈ ತರ ಅಂತ. ಇಲ್ಲದ ಏನಾಯ್ತು ಅಂದ್ರೆ, ಒಂದ ಲವ್ ಫೈಲ್ಯೂರ್ ಇಲ್ಲದ್ರೆ ಲವ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು. ಎರಡರಲ್ಲೇ ಆ ಫೀಲ್ ಬರ್ತಿತ್ತು. ಯಾವುದೋ ಒಂದು ಆಗಿದೆ ಅಂತ ಅನಿಸ್ತಿದೆ. ಲವ್ ಇಲ್ಲ, ಅದು ನಮಗೆ ಹೇಳ್ತೀರಪ್ಪ, ಇರ್ಲಿ ಬಿಡಿ. ಸೊ ನನ್ನ ಕಡೆಯಿಂದ ನಿಮಗೆ 27 ಅಂಕಗಳು. ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಆಲ್ ದ ಬೆಸ್ಟ್. ಸೂಪರ್. ನಮ್ಮ ಕಡೆಯಿಂದ ನಿಮಗೆ 35 ಅಂಕಗಳು. ಆಯ್ತಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. 87 ಅಂಕಗಳನ್ನ ಪಡ್ಕೊಂಡಿದ್ದೀರಿ ಸರ್. ಎಷ್ಟು? 88 ಅಂಕಗಳನ್ನ ಪಡ್ಕೊಂಡಿದ್ದೀರಾ 100ರಲ್ಲಿ. ಕಂಗ್ರಾಚುಲೇಷನ್ಸ್, ಒಳ್ಳೆ ಸ್ಕೋರ್. ಆಯ್ತಾ? ನನಗೆ ಅದು ತುಂಬಾ ಇಷ್ಟ ಆಯ್ತು ಮಾರೆ. ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಮಾಡಿ. ಹೇಗೆ? ಅಲ್ಲ, ನೆಕ್ಸ್ಟ್ ಟೈಮ್ ಯಾಕೆ, ಈಗಲೇ ಮಾಡಿ ಒಮ್ಮೆ. ಚೆನ್ನಾಗಿತ್ತದು. ನನ್ನ ಪ್ರೀತಿಸು. ಅದು ಹೇಗೆ? ಆಹಾ ಹೇಗೆ? ಇನ್ನೊಂದ್ಸಲ ಹೇಳಿ.
ಆಹಾ ನನ್ನ ಈಗಲ್ಲ ಆಗ 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 ಹೇಳಿದ್ದು ಅದು ಸರಿಯಾಗಿದೆ. ಆಹಾ ನನ್ನ ಪ್ರೀತಿಸು. ಅವಾಗ ಹೆಂಗ ತುಪ್ಪಲಾಗಿದೆ. ಸೂಪರ್ ಸೂಪರ್. ಹೇಗನ್ನಿಸ್ತಾ ಇದೆ ನಿಮ್ಗೆ? ಇವತ್ತಿಡೀ ಬಂದಲ್ಲಿ ಭಯ ಬಿಟ್ಟು ಬಂದದ್ದು ಇವರೇನ ಅಂತ ಅಲ್ವಾ? ತುಂಬಾ ಖುಷಿಯಲ್ಲಿದ್ದಾರೆ ಇವರು, ಓಡ್ಕೊಂಡು ಬಂದಿದ್ದಾರೆ. ಲಿರಿಕ್ಸ್ ಹೌದು, ಲಿರಿಕ್ಸ್ ಮಿಸ್ ಆಗ್ಲಿಲ್ಲ. ಒಂದು 2-3 ಜನ ಮಾತ್ರ ಅಲ್ಲ ಇವತ್ತು 15 ಕಂಟೆಸ್ಟೆಂಟ್ ಅಲ್ಲಿ. ಥ್ಯಾಂಕ್ ಯು. 88 ಅಂಕಗಳನ್ನ ಪಡ್ಕೊಂಡಿದ್ದೀರಿ ಸುನಿಲ್ ಅವರೇ. ಈ ಸಲ ಕಪ್ಪು ನಮ್ದೇ ಅಲ್ವಾ? ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಸುತ್ತಲ್ಲಿ ಇನ್ನೊಂದು ಗೀತೆ ಜೊತೆಗೆ ಮತ್ತೆ ಭೇಟಿ ಆಗೋಣ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಸೊ ಬರ್ಲಿ ಜೋರಾದ ಚಪ್ಪಾಳೆ.